ಇದೊಂದು ಇಲ್ಲೊಂದು ಗಳ ಇದ್ದಿತ್ತು ಮತ್ತು ಇಲ್ಲೊಂದು ಇದು ಹೋಯ್ತು ಒಟ್ಟು 3 ಗಳ ಹೋಯ್ತು. ಇವತ್ತು ಯಾರು ಕಾಣ್ಕೆ ಇವತ್ತು ಮುಳ್ಕ ಮಾಡ್ಕ ಕಾಣ್ಕೆ ಎಂತ ಅಮ್ಮ ಮಾಡುವಲ್ಲ ಇವತ್ತು ಹಾಂ ನಮ್ಮ ಕರಿಯ ಕಣಿ ಕರಿಯ ಇವನು ಬಾಲ ಇತ್ತಲ್ಲ ಮತ್ತೆ ಈ ಕಾರಂಗೆಲ್ಲ ಧೂಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಧೂಳು ಹೊಡಕ್ಲ ಹಾಕಿತ್ತು ಬಾಲ ಇತ್ತು ಕಣಿ ಒಳ್ಳೆ ಒಳಗೆ ನೀರು ಆಯ್ತು ಮಾರಿ ಒಳಗೆ ನೀರು ಆಯ್ತು ಇಲ್ಲ ಬಿಡು ಇದು ಸಮ ಕಲರ್ ಬರುತ್ತೆ ಸ್ವಲ್ಪ ಕೆಂಪಾಗಿ. ಎಲ್ಲ ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಸಿಡಿಮನಿ. ಮತ್ತೆಲ್ಲ ಹೆಂಗಿದ್ರಿ? ನಾವಂತೂ ಆರಾಮ್, ನೀವೆಲ್ಲ ಆರಾಮಿದ್ರೆ ನೆನ್ಸ್ಕೊಂಡಿದ್ವಿ. ಈ ಸಲ ಮಳೆಗಾಲ ಶುರು ಆಯ್ತು, ಒಂದು 2-3 ಮಳೆ ಬಂತೆ. ನಮ್ದು ಮಳೆಗಾಲ ಶುರು ಆತ ಹಟ್ಟಿದ್ ಮಾಡೊಂದು ಇನ್ನೇ ಒಂದು 2 ಗಳ ತುಂಡಾಯ್ತು ಮಾರು. ಅವ್ರು ಪಪ್ಪ ರಿಪೇರಿ ಮಾಡ್ತಾ ಇದ್ರು. ಇಲ್ಲಿ ನಿನ್ನೆ ರಾತ್ರಿ ಟಿವಿ ಕಾಣ್ತಾ ಇತ್ತ, ಬಡ 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 ಸೌಂಡ್ ಐತಿ ಅಂತ ಗೊತ್ತಿಲ್ಲ. ಆಂಬತ್ತಿಗೆ ಹಟ್ಟಿದ 2 ಗಳ ತುಂಡಾಯ್ಕಂಡಿ. ಇದು 2 ಗಳ ಕಟ್ಟದ್ದು. ಇದೊಂದು ಇಲ್ಲೊಂದು ಗಳ ಇದ್ದಿತ್ತು ಮತ್ತು ಇಲ್ಲೊಂದು ಇದು ಹೋಯ್ತು ಒಟ್ಟು 3 ಗಳ ಹೋಯ್ತು. ಸರಿ ಮಾಡ್ತಿದ್ರು. ಮೇಲ್ಮನೆಗೆ ದಬ್ಬಿ ಎಲ್ಲ ಇದ್ದಿತ್ತು ತಂದದ್ದು, ಇದೆಲ್ಲ ಕಟ್ಟಿ ಮಾಡ್ತಿದ್ರು. ಈಗ ಸ್ವಲ್ಪ ಟೆಂಪ್ರರಿ ಕಡೆಗೆ ನೆಕ್ಸ್ಟ್ ವರ್ಷ ಸೆಟ್ ಮಾಡ್ತೀವಿ. ನಿನ್ನೆ ರಾತ್ರಿ ಟಿವಿ ಕಂಬತ್ತಿಗೆ ಈ ಮಾಡೋ ಬಡ ಬಡ ಸೌಂಡ್ ಅದು. ಅಪ್ಪ ಹೇಳ್ರೆ ತಗಡ್ ಮೇಲೆ ಬೇಕು ಹೊಡದಮ್ಮ. ಇಲ್ಲಿ ಒಂದು ಕಾಮತ್ತಿಗೆ ಸುಮಾರು ಹಂಚೆಲ್ಲ ಬಿದ್ದಿತ್ತು ಅಂತ ಅನ್ಕೊಳ್ತೀವಿ. ಇನ್ನು ನೆಕ್ಸ್ಟ್ ಯಾರು ಇಲ್ಲಿ ಉಪ್ಪದ್ರು ಎಂತಕ್ಕಂದ್ರೆ ಇದೊಂದು ತೆಂಗಿನ ಮರ ಇತ್ತಲ್ಲ, ಇದ್ರದ್ದು ಮೊಡ್ಲೆಲ್ಲ ಬಿದ್ದರೆ ಹಂಚೆಲ್ಲ ಲಗಾಡಿ ಹೊತ್ತಾಗ್ತದೆ. ಚಕ್ನಿ ಸೀಸನ್ ಎಲ್ಲ ಮುಗೀತು, ನಾಳೆ ಸಂಕ್ರಾಂತಿವರೆಗಿತ್ತೇನು. ಇನ್ನು ಎಂತ ಇದ್ರು ಮುಳ್ಕ ಮಾಡು ಸಿನ್ಕಾಯಿಯೆಲ್ಲ ಇತ್ತು ಸುಮಾರು. ಇದ್ರದ್ದು ಒಳ್ಳೆ ಇತ್ತು ಮಾತ್ರ. ಇದ್ರಂಗೆಲ್ಲ ಇಟ್ಕೊಂಡು ಇದ್ರದ್ದು ಮತ್ತು ಓಲೆಲ್ಲ ಇತ್ತು ಇದ್ರಂಗೆಲ್ಲ. ಇವತ್ತು ಯಾರು ಕಾಣ್ಕೆ ಇವತ್ತು ಮುಳ್ಕ ಮಾಡ್ಕ ಕಾಣ್ಕೆ ಎಂತ ಅಮ್ಮ ಮಾಡುವಲ್ಲ ಇವತ್ತು ಹಾಂ. ನಿನ್ನೆ ಕೋಳಿ ಮತ್ತು ಕಡುಬು, ಹಲಸಿನ ಕಡುಬು ಒಳ್ಳೆ ಲೈಕ್ ಆಯ್ತು. ಸಮ ತಕೊಂಡು ಬೆಳಿಗ್ಗೆ ಒಂದು ಅಲ್ಲ ರಾತ್ರಿ ಒಂದ್ಸಲ ತಕೊಂಡು ಬೆಳಿಗ್ಗೆ ಒಂದು ರೊಟ್ಟಿ ಬಂದಿದೆ, ಅದೇ ತಕೊಂಡು. ಇದೊಂದು ಟ್ಯಾಂಕಿ ಒಂದು ಕ್ಲೀನ್ ಮಾಡಿದ್ವಿ, ಸುಮಾರು ಟೈಮ್ ಆಯ್ತು. ಆನ್ಕಿ ಹತ್ತಿ ಅಂತ ಎತ್ತ ಗೊತ್ತಿಲ್ಲ. ಹೇಳಷ್ಟು ಕೆಸರಿಲ್ಲ ಕಾರ್ಕ್. ಇವತ್ತೆಲ್ಲ ಪುಡ್ಸೋತಾರೆ ಒಂದು ಮಾಡಿ ಟ್ಯಾಂಕಿ ಕೆಲಸ. ಇವತ್ತೊಂಥರ ಮೋಡಪ್ಪ ಎಂತಂದು ಗೊತ್ತಿಲ್ಲ. ಕಾಣ್ಕೆ ಹೊಳಿ ಬದಿ ಹೋಗಿ ಕಾಣ್ಕೆ ನೀರಾಯ್ತು ಅಂತ ಗೊತ್ತಿಲ್ಲ. ತೋಡಂಗ ಅಷ್ಟು ಮಳೆ ಜೋರು ಉಜಾಪ ಅಷ್ಟೇ ಅಂತ ಮಳೆ ಬರಲ್ಲ, ಏನು ಶುರು ಆದಷ್ಟೇ ಅಲ್ಲ. ಈ ಸಲ ಲೇಟ್ ಮಾತ್ರ ಮಳೆ ಶುರು ಆಯ್ತು. ಬಾ ಎಂತೆಲ್ಲ ಹತ್ತಾನೆ ಪಪ್ಪ ಹೇಳೋದು ಇದಕ್ಕೆ ಹಂಚು ಹಾಕೋದು ಬೇಡ ಅಂದ್ರೆ ಎಂತ ಮೊಡ್ಲಾಗಿ ಟಾರ್ಪಲ್ ಹಾಕ್ತಾರೆ. ಎಂತಕ್ಕಂದ್ರೆ ಇದು ಲೋಡ್ ತಗೊಂತಿಲ್ಲ, ಹಂಚು ಬಾದಿಯಲ್ಲ ಮತ್ತು ಚಂಡಿಯರ ಮೇಲೆ ಹಂಚು ಮತ್ತೂ ಬಾದಿಯಲ್ಲ, ಅದಕ್ಕೆ ಪುನಃ ಕಟ್ಟಾಪ್ ಬೇಡ ಅಂತ ಈಗ ಸ್ವಲ್ಪ ಟೆಂಪ್ರರಿ ಸರಿ ಮಾಡಿ ಬಿಡೋದಷ್ಟೇ. ದನ ಇಲ್ಲೇ ಇದ್ದಿತ್ತು, ನನಗೆ ದನ ಇಲ್ಲೇ ಕಟ್ಟಿದ್ದಿತ್ತ, ಸ್ವಲ್ಪ ಆಚೆ ಬಿತ್ತು, ಮೈ ಮೇಲೆ ಬೀಳ್ಲ ಮಂಗಿತ್ತು ಕಾಣ. ನಾವು ಬಪ್ಪತ್ತಿಗೆ ದನ ಇಲ್ಲಿದ್ದಿತ್ತು, ಈಚೆ ಬಂದು ನಿಂತ್ಕೊಂಡಿತ್ತು. ಇಲ್ಲಿ ಬಂದು ನಿಂತ್ಕೊಂಡಿತ್ತು. ಅದಕ್ಕೆ ಈಗ ಗೋಣಿನ ಹಿಂಗೆ ಸಿಕ್ತಿ ಮಾಡ್ಕೊಂಡೆ ಒಂದು ಹಾಕರ್ಸೆ ಇಲ್ಲಿಗೆ ಅದೇ ಹಾಕು. ಈ ಚೀಲ್ಗಳದ ನೂಲು ಬಿಡಿಸೋದಿತ್ತಲ್ಲ ಬಂತು ಒಂದೇ ಸಲ, ಇಲ್ದಿರ ಭಾರಿ ಉಪದ್ರ ಮರಿ ಎಂತೆಂತ ಮಾಡಿ ಆಯ್ತು. ನೀವು ಕಟ್ ಮಾಡೋ ಆಯ್ತು. 2 ಬ್ಯಾಗ್ ಆಯ್ತು. ಪಾಪ ಇಲ್ಲಿ ಮೊಡ್ಲಾಕಿ ಆಯ್ತು. ಇದು ನಮ್ಮದು ಫಸ್ಟ್ ಇದು ಹಳೆ ಮನೆ ಇದ್ದದ್ದು. ಒಳಗೊಂದು ರೂಮು ಮತ್ತು ಇಲ್ಲೆಲ್ಲ ಅಡುಗೆ ಮಾಡೋದು ಇತ್ತು. ಅದು ಆಚೆ ಎದುರೊಂದು ಹಾಲ್ ಇತ್ತು. ಇದು ಮತ್ತು ಹಟ್ಟಿ ಇದ್ದದ್ದು, ಇದು ಹಟ್ಟಿ, ಇದೆಲ್ಲ ಹಟ್ಟಿ ಇದ್ದದ್ದು. ಇದು ನಮ್ಮದು ಹೊಸ ಮನೆ ಕಡೆಗೆ ಮಾಡೋದು. ಸುಮಾರು ವರ್ಷ ಆಯ್ತು. ಅಮ್ಮ ಮನೆಗೆ ಎಷ್ಟು ವರ್ಷ ಆಯ್ತಾ? ಎಷ್ಟು ವರ್ಷ ಆಯ್ತು ಇದಕ್ಕೆ? ಈ ಮನೆಗೆ 18 ವರ್ಷ ಆಯ್ತು. ಈ ಮನೆ ಇದೆಲ್ಲ ಮಾಡೆಲ್ಲ ಎಕ್ಸ್ಟ್ರಾ ಮಾಡೋದು ಒಂದು 3 ವರ್ಷ ಆಯ್ತು. ಇಷ್ಟು ಕಬ್ಬಣ ಎಲ್ಲ ಹಾಕಿ ಮೊದಲೆಲ್ಲ ಪಕ್ಕಾಸಿ ಇದ್ದಿತ್ತಾ, ಪಕ್ಕಾಸಿ ಎಲ್ಲ ಹೋಯ್ತು. ಮತ್ತು ಈಗ ಮೇಲ್ ಮಾಡೋ ಒಂದು ಕೆಲಸ ಇತ್ತು. ಇದು ಮೇಲ್ ಮಾಡೋ ಎಂತ ಇಲ್ಲ, ಗೀಪ್ ಎಲ್ಲ ಹೋಯ್ತು ಕಾಣ್ಕೆ ಸದ್ಯಕ್ಕಿಲ್ಲ. ಮತ್ತು ಅಂಗಳನ್ನ ಹಾಗೆ ತುಳಸಿ ಕಟ್ಟಿಯರಿಗೆ ಇದ್ದಿತ್ತು. ಇದೆಲ್ಲ ಇಲ್ಲೊಂದು ಅಡಿಕೆ ಮರ ಇತ್ತು, ಅದು ಮತ್ತು ತಗಡ್ ಮೇಲೆಲ್ಲ ಬೀಳತ್ತಂದೆಲ್ಲ ತೆಗೆದು. ಮತ್ತು ಈ ಬದಿ ಹಾಗೆ 2 ಗಾಯ ಮರ ಇದ್ದಿತ್ತು, ಎಲ್ಲ ಮಾಡಿ ಮೇಲೆಲ್ಲ ಮುಗ್ಸ್ಕೊಂಡಿದ್ದು ಎಲ್ಲ ತೆಗೆದು ಕಟ್ ಮಾಡಿ ಕಡೆಗೆ. ಗಾಳಿಗೆಲ್ಲ ಹೇಳೋಕತ್ಲ ಮರ ಎಂತ ಒಂದು ವಯರ್ ನೇಳ್ತಿತ್ತು. ಇಲ್ಲಿ ಹುಲ್ಲೆಲ್ಲ ತಗೊಂಡು ಬರೀ ಉಪ್ಪದ್ರ ಆಯ್ತು. ಮತ್ತು ಅದು ಒಳಗೆ ಹಾಕಿ ಅಲ್ಲಿ ಎಳ್ದರ್ಸೆ ಅಲ್ಲಿ ಉದ್ದ ಇತ್ತು ವಯರ್. ಅದು ನಮ್ದು ಹಳೆ ಸರ್ವಿಸ್ ಲೈನ್ ಇತ್ತಲ್ಲ ಕರೆಂಟ್ ಕಂಪ್ನಿಯಿಂದ ಮನೆ ಬಂದ, ಅದನ್ನು ತೆಗೆದ ಹೊಸ್ತು ಹಾಕೋದು. ಹಂಗಾಗಿ ಆ ವಯರ್ನ ಇದಕ್ಕೆ ಯೂಸ್ ಮಾಡೋದು. ಇಲ್ಲಿ ವಯರ್ ಕಟ್ಟಿ ಆಯ್ತು. ಇನ್ನು ಒಳಗೆ ಹೋಗಿ ಎಳ್ಕೊಂಡ್ರೆ ಸೈ 2 ಒಟ್ಟು ಮಾಡಿ ಹೊಲ್ದು ತಗೊಂಡು ಕಡೆಗೆ ಹಾಕು. ಫಸ್ಟ್ ಪಾಲ ಏನೋ ಇದಲ್ಲ
ನಾನು 2 ವಾರಕ್ಕೆ ಒಂದ್ಸಲ ಇಲ್ದಿರೆ ವಾರ ವಾರ ಬರ್ತಿದ್ದೆ ಮನೆಗೆ ಬಂದರೂ ಕೂಡ ಕೆಲಸ ಎಲ್ಲ ಬುಕ್ಕಿಂಗ್ ಆಗಿರುತ್ತೆ. 2-3 ಕೆಲಸ ಇತ್ತೀಗ. ಇಲ್ಲೊಂದು ಲೈಟ್ ಇತ್ತಲ್ಲ, ಈ ಲೈಟ್ ಇದು ಮೇಲಾಯ್ತು, ಮಾಡಿ ಕೆಳಗಾಯ್ತಾ. ಇಲ್ಲಿ ಕೆಳಗೆಲ್ಲ ಎಂತ ತೋರುದಿಲ್ಲ, ಇದೆಲ್ಲ ಎಂತ ತೋರುದಿಲ್ಲ. ಇಲ್ಲಿ ಹಾಕೀಗ ಇಲ್ಲಿ ಹಾಕ್ರೆ ಇಲ್ಲೆಲ್ಲ ತೋರುತ್ತೆ. ಮತ್ತು ಸೌದಿ ಎಲ್ಲ ತೊಂದರೆ ಇಲ್ಲ, ಈ ವರ್ಷಕ್ಕೆ ಸಾಕೇನು. ಸುಮಾರು ಇತ್ತೆಲ್ಲ ಸೌದಿ ಲೈಕ್ ಮಾಡಿ ಎಲ್ಲ ಮಾಡಿ ಟಾರ್ಪಲೆಲ್ಲ ಹಾಕಿ ಮುಚ್ಚಿಟ್ಟಿರಿ. ಈಗ ಮಳೆಗಾಲ ಶುರು ಆದಷ್ಟೇ, ಇನ್ನು ಬಿಸಿ ನೀರು ಬೇಕಲ್ಲ. ಮುಳುಕದ ಮರ ಫೇಮಸ್ ಅಂದ್ರೆ ಇದೇ ಮರ, ಇದು ದೊಡ್ಡ ಮರ. ಲಾಸ್ಟ್ ಮಳೆಗಾಲ ಎಂಡವರೆಗೂ ಹಲಸಿನ ಹಣ್ಣು ಸಿಗ್ತಿದ್ವಿ. ಇದು ಅಡ್ಡ ಬಿದ್ದದ್ದು, ಬುಡ ಮುಚ್ಚದು ಮಳೆಗಾಲದಂಗೆ. ನಮ್ಮ ಕರಿಯ ಇವನು ಬಾಲ ಇತ್ತಲ್ಲ, ಮತ್ತು ಈ ಕಾರಂಗೆಲ್ಲ ಧೂಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಧೂಳು ಹೊಡಕ್ಲ ಹಾಕಿತ್ತು ಬಾಲ್. ಇತ್ತು ಕಣಿ ಒಳ್ಳೆ ಹಟ್ಟಿದ ಕೆಲಸ ಒಂದು ಫಿನಿಶ್ ಆಯ್ತು. ಅಡಿ ಮಡ್ಲು ಹಾಕಿ ಅದ್ರ ಮೇಲೆ ಗೋಣಿ ಚೀಲ ಹಾಕಿ ಅದ್ರ ಮೇಲೆ ಪುನಃ ಮಡ್ಲು ಹಾಕಿ ಎಲ್ಲ ಮೇಲೆ ಓಲೆಲ್ಲ ಕಟ್ ಹಾಕಿತ್ತು, ಗಟ್ಟಿ ಆಯ್ತು, ತೊಂದರೆ ಇಲ್ಲ. ಇದ್ರದ್ದು ಕೆಲಸ ಒಂದು ಫಿನಿಶ್ ಆಯ್ತು. ಇನ್ನು ಆಚೆ ಲೈಟ್ ಇದೊಂದು ಕೆಲಸ ಇತ್ತು, ಅದಕ್ಕೊಂದು ವಯರ್ ಹಾಕಿ ಕೆಳಗೆ ಇಳಿಸೋಕ್ಕೆ ಅಂತ ಕಂಬ. ಈಗ ಹೊಳಿ ಬದಿ ಹೊಟ್ಟಿದ್ದಿ ಎಂತ ಇತ್ತು, ನೀರು ಆಯ್ತಾ ಇಲ್ಲೇ ಕಣ್ಕ ಬರ್ಕ ನಂಗೆ. ಈ ಮಳೆಗೆಲ್ಲ ಆಪು ಡೌಟ್ ಅಮ್ಮಂಗಿತ್ತು, ಆರು ಕಣ್ಕ ಬರ್ತೇನೆ ಅಂದರೆ ಬರೀದು ನೀರು ಬಾಪುದು ಈ ಬದಿಯ. ಹಂಗಾಗಿ ಈಗ ಎದ್ದಂಗೆಲ್ಲ ಮೊದಲು ಸಾಗುವಳಿ ಮಾಡ್ತಿದ್ರು, ಈಗ ಎಲ್ಲ ಕೈದಾಯ್ತು. ಈಗ ಖಾಲಿ ಜಾಗ ಇದೆಲ್ಲ ರಬ್ಬರ್, ಅಡಿಕೆ ತೋಟ ಒಂದು ವಯಸ್ಸಾಗದಂಗೆ ಕಾಮ್ಕೇಳಿ ಮಾರಿ, ಎಲ್ಲ ಕೆಂಪು ಇದೆ. ನೀರು ಇಲ್ದಿರೋ ಬರೀ ರಾಗಲಿ. ಹೊಳೆಗೆ ನೀರು ಆಯ್ತು ಮಾರಿ, ಹೊಳೆಗೆ ನೀರು ಆಯ್ತು. ಈಗ ಬಪ್ಪಗೆ ಬಂತು, ಹಾರುದಿಲ್ಲ ಈಗ. ಇಲ್ಲ ಹಾರುದು ಒಳ್ಳೇದೇ, ಮುಗೀತೆ ಅಂತ ಗೊತ್ತಿಲ್ಲ ಇಲ್ಲಿಗ. ನಾನು ನೀರು ಆಯಿಲ್ಲ ನೆನ್ಸಿದ್ದೆ ಮಾರಿ, ನೀರು ಆಯ್ತು. ಸಾಯಂಕಾಲ ಒಂದು ರೌಂಡ್ ಬಂದು ಹೋಯ್ತು, ಎಸಿಡಿಗೆ ಸಿಕ್ಕತ್ತ ಕಾಣಕ್ಕೆ. ಹಂಗಾರೆ ಗುಂಡೆಗೆ ನೀರು ಫುಲ್ ಐತೆ. ಮೊನ್ನೆ ಒಂದು ವೀಡಿಯೋ ಮಾಡಿದ್ದೀನಲ್ಲ, ಖಾಲಿ ಹೊಳಿ ಅದೇ ಗುಂಡೆಗೆ ಅಂಥದ್ದು ಇರಲ್ಲ ನೀರು, ಅದೇ ಗುಂಡಿ ಹೊಳೆ ಹಿಂಗಿದ್ದು ಸ್ಟ್ರೈಟ್. ಆ ಬದಿ ಈಗ ತೋಟದ ಬದಿ ಹತ್ತಿತ್ತು. ಈ ವರ್ಷ ಯಾವ ಬದಿ ಹತ್ತು ಗೊತ್ತಿಲ್ಲ. ಫುಲ್ ಕೆಸರು ನೀರು ಬಂದಿತ್ತಲ್ಲ, ನೀರು ಹತ್ತಂದು ಹೇಳೋಕ್ಕಾಗ್ತಿಲ್ಲ. ಇದ್ರಂಗೆ ನೀರು ಫುಲ್ ಕಟ್ಟೆಲ್ಲ ಯಾರು ದುಡಿ ಹಾಕಿರ ಫುಲ್ಲಾಗಿ ಹೊರಸೆ. ಹೊಳೆ ಎಲ್ಲ ಒಂದ್ಸಲ ಕ್ಲೀನ್ ಆಗಿ ಗಲೀಜಿದ್ದೆಲ್ಲ ಹತ್ತು. ಮುರಿನಣ್ಣು ಹೋಯ್ತಲ್ಲ ಮುರಿನ ಮರ. ಕಾಣಿ ಗೋಂಟ ಅಡ್ಕೆನೆಲ್ಲ ಒಡೆದು ಚಿಪ್ಪಿ ಎಲ್ಲ ತೆಗಿತಿದ್ದು. ಮೆಟ್ ಕತ್ತಿಲ್ಲ, ಅದು ಕತ್ತಿಯಂಗೆಲ್ಲ ತೆಗಿತ್ರ, ಈಗ ಗೊತ್ತಿಲ್ಲ ನಮ್ಗೆ. ಅದು ಈಗ ಕೊಲ್ಲಂಗೆಲ್ಲ ಗುದ್ದಿ ತೆಗಿತಿದ್ರು. ಇದಿಷ್ಟು ಗುದ್ದಿಗೆ ಓಪನ್ ಮಾಡ್ಕೆಲ್ಲ. ಅಪ್ಪ ಈಗ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡು ಪುನಃ ಶುರು ಮಾಡ್ರಿ ಈಗ ಕಲ್ಲು ಹಿಡ್ಕೊಂಡು ಗುದ್ದಕ್ಕೆ. ಅದಕ್ಕೆ ನಾನೊಂದೀಗ ಇದು ಮೆಟ್ಕತ್ತಿ ಹಿಡ್ಕೊಂಡು ಸುಮಾರು ಸೊಲ್ದಿ. ಅದು ಅಭ್ಯಾಸ ಇದ್ದವ್ರಿಗೆ ಒಳ್ಳೆ ಹತ್ತಿ, ನಮಗೆಲ್ಲ ಹತ್ತಿಲ್ಲ ಅದು. ಅಮ್ಮ ಸೊಲಿತಾಳೆ ಈಗ. ಈ ಕತ್ತಿಗೆ ಬಟ್ಟೆ ಕಟ್ಟಿದೆ ಅಂದ ಗೊತ್ತಾ, ಕೈ ಎಲ್ಲ ಹರಿದವ್ರೆ. ನಿನ್ನೆ ಒಂದಾಯ್ತು, ಮೊನ್ನೆ ಒಂದು ಕೆಲಸದಂಗೆ ತಗೊಂಡದ್ದು. ಇಲ್ಲ ಬಿಡು. ಯಾರಿಗಾರೆ ಅಡಿಕೆ KGಗೆ ಎಷ್ಟಿತ್ತು ಅಂತ ಗೊತ್ತಿರ? ಗೋಂಟ ಅಡಿಕೆಗೆ, ಹಸಿ ಅಡಿಕೆ ಅಲ್ಲ, ಗೋಂಟ ಅಡಿಕೆಗೆ ಎಷ್ಟು KGಗೆ ಎಷ್ಟಿತ್ತು ಅಂತ ಗೊತ್ತಿದ್ರೆ ಕಾಮೆಂಟಂಗೆ ಹಾಕಿ ಅಕ್ಕ. ನಂಬದು ಎಷ್ಟಿತ್ತು ಕೇಳಲ, ಇನ್ನು ಅದೆಲ್ಲ ಒಚ್ಚಿ ಎಲ್ಲ ಹಾಕಿತ್ತು. ತಾಂಬ ಈಗ ನಾವು ಸ್ವಲ್ಪ ಇದು ಮಾಡೋ ಸಿಪ್ಪಿ ತೆಗುವ. ಒಂದಿಷ್ಟು ತೆಗೆದು ಹಾಕಿದ್ದೀವಿ ಈಗ. ಒಂದು KG ಅಪ್ಪ ಅಷ್ಟಿತ್ತೇನು. ಅದು ನಮಗೆಲ್ಲ ಅಭ್ಯಾಸ ಇಲ್ಲಲ್ಲ, ಅಷ್ಟು ಗೊತ್ತಾಗ್ತಿಲ್ಲ ಅಷ್ಟು. ಇವಳಿಗೆ ಗೊತ್ತಿತ್ತು, ನಾಟಕ ಮಾಡ್ತಾಳೆ ಕಾಳು. ಒಂದು ಬುಟ್ಟಿ ಖಾಲಿ ಆಯ್ತು, ಇಷ್ಟ ಆಯ್ತು. ಇದ್ರಂಗೆ ಹೆಕ್ಕುಕ್ಕಿತ್ತಂಬ್ರು, ನಾನೆಲ್ಲ ಒಟ್ಟಿಗೆ ಹಾಕಿಟ್ಟಿದ್ದಿ. ಅದ್ರಂಗೆ ಅದು ಹಾಳದ್ದೆಲ್ಲ ಬೇರೆ ಇತ್ತಲ್ಲ, ಕಪ್ಪು ಅದೆಲ್ಲ ಇತ್ತು. ಪಪ್ಪ ಇಲ್ಲೆಲ್ಲ ಮಾಡಿರ ಅವರು, ಅದ್ರಂಗೆ ಬೇರೆ ಮಾಡಿ ಇಟ್ಟಿರು ಫಸ್ಟಿಗೆ, ಎಲ್ಲ ಒಳ್ಳೆ ಇತ್ತು. 2ನೇ ಬುಟ್ಟಿ ಆಯ್ತು. ಇದು ನಾನು ಮಾಡೋದು, ಇದಿಷ್ಟು ಇದು ಪಪ್ಪ ಮಾಡೋದು. ಚೂರು ಜಾಸ್ತಿ ಇತ್ತು, ಎಂತಕಂದ್ರೆ ಪಪ್ಪ ಮೊದಲೇ ಶುರು ಮಾಡಿರ. ನಾವು ಮಿಟ್ಕತ್ತಿ ಹೆಂಗೆ ಫಸ್ಟ್ ಟೈಮ್ ಹೆಂಗೆ ಹತ್ಕೊಂಡದ್ದು ಲಾಯ್ಕತ್. ಕಣಿ ಮಾತ್ರ ಗ್ಲೌಸ್ ಹಾಕೊಂಡಿದ್ದು. ಇಲ್ಲಿ ನೋವು ಶುರು ಆಯ್ತು ಮಾರೆ. ಇಲ್ಲಿ ಕೆಳಗೆ ಬೆರಳ ಹತ್ರ. ಈ ಕೈದು ಇದು ಇನ್ನೊಂದು ಕೈದು ಗ್ಲೌಸ್ ಉಲ್ಟಾ ಹಾಕೊಂಡದ್ದು. ಹೆಬ್ಬೆರಳು ಕಿರು ಬೆರಳೆಲ್ಲ ಉಲ್ಟಾಯ್ತು. ಅದಾಯ್ತು. ಈಗ ಅರ್ಸಂಗಾನಿಗೆ ಒಂದು ಓಲ್ಡ್ರ್ ತಪ್ಪಿತ್ತು, ಲೈಟ್ ಹಾಕಿತ್ತು ಬೆನ್ನರ. ಅದು ಓಲ್ಡ್ರ್ ಕೆಳಗೆ ಲೈಟ್ ಹಾಕಿತ್ತು, ಅದೊಂದು ತಗೋಬೇಕು. ಮತ್ತೆ ಅಂತ ಸಾಮಾನೆಲ್ಲ ಬೇಕು ಚೂರು. ಸಾಯಂಕಾಲ ಒಂದು ಮುಳ್ಕ ಮಾಡೋದು ವೀಡಿಯೋ ಹಾಕ್ತಿಯಕ್ಕ ಕಾಣ್ಯಕ್ಕ. ಈ ಮಳೆ ಬಪ್ಪತ್ತಿಲ್ಲ ಆಯ್ತು, ಇವತ್ತು ಮಳೆಯೇ ಇಲ್ಲ ಮಾರೆ.
ಎಂತ ಅನ್ಕೋತಿಲ್ಲ ಕಂಬ ಇವರ ಅಪ್ಪ ಒಂದು ಅರ್ಸಂಗಂಡು ಹೋಯ್ತು. ನಮ್ಮದಿ ಹೊಸ ರೋಡ್ ಆಯ್ತು ಕಾಂಕ್ರೀಟ್. ಇದು ಫಸ್ಟಿಗೆ ಆದ ರೋಡ್ 100 ಮೀಟರ್ ಇತ್ತೇನೋ, ಇನ್ನೊಂದ್ಸಲ ಆಯ್ತು. ಹೋದ ವರ್ಷ ಅದು, ಇದು ಸೆಕೆಂಡ್ ವರ್ಷ. ಇದು ನೆಕ್ಸ್ಟ್ ಅದು ಇಲ್ಲಿಂದ ಇದು ಈ ವರ್ಷ ಅದು ಫುಲ್ ಆಪ್ಗೆ ಇನ್ನೊಂದು 2 ವರ್ಷ ಬೇಕೇನು. ಸ್ವಲ್ಪ ಅತಿ ತಪ್ಪ ಒಂದು ಅತಿ ಒಟ್ಟು ಕಷ್ಟ ಮಾಡುಗೆ ಎಣ್ಣೆ ಇಲ್ಲ, ಎಣ್ಣೆ ತಪ್ಪ ಆತೈತಿ ಈಗ. ಅದು ಮತ್ತೆ ಐಟಮ್ ಎಲ್ಲ ಬೇಕಿತ್ತು ಸುಮಾರು, ಎಲ್ಲ ಒಟ್ಟಿಗೆ ತಗೊಂಡು ಇಲ್ಲಿವರೆಗೆ ಟಚ್ ಆಯ್ತು ಮೇನ್ ರೋಡಿಗೆ. ಚಕ್ರಿ ಸಾಪುಡಿ ಮತ್ತೆ ಎಣ್ಣೆ ಆರೆ ಹೋಲ್ಡ್ರ್ ಎಲ್ಲ ಸಿಕ್ಕಲೆ ಅಂಗಡಿ ಇಲ್ಲ, ಹುಡುಕಿ ಸಾಕಾಯ್ತು. ಇಲ್ಲೊಂದು ಹೋಲ್ಡ್ರ್ ಹಾಕಿದ್ದಿತ್ತು, ಹೋಲ್ಡ್ರ್ ಎಲ್ಲ ಸೆಟ್ ಆಯ್ತು. ಇಲ್ಲಿಗೆ ಜಾಯಿಂಟ್ ಹಾಕ, ಅದಕ್ಕೆ ಆಪೋಸಿಟ್ ಹೋಲ್ಡ್ರ್ ತಪ್ಕೋದೆ, ಅದು ಸಿಕ್ಕಲೇ ಇಲ್ಲ ಅಂಗಡಿ. ಅದಕ್ಕೆ ಈಗ ಇದಕ್ಕೆ ಅಲ್ಲಿಗೆ ವೈರ್ ಜಾಯಿಂಟ್ ಹಾಕಿದ್ವಿ. ಇಲ್ಲಿ ತಗಡೆಯಿಂದ ಇಲ್ಲಿ ಕೆಳ್ಕೊಡುದು. ಇಲ್ಲೆಲ್ಲ ಬತ್ತ, ಆ ಬದಿ ತೋರತ್ ಮತ್ತೆ ಈ ಬದಿ ಎಲ್ಲ ತೋರತ್. ಬಂತು ಹೋಲ್ಡ್ರ್ ಬಂತು. ಹೋಲ್ಡ್ರ್ ಎಲ್ಲಿ ಬರ್ತೀವಿ? ಬೋಲ್ ಪೋಳ ಕಪ್ಪು ಕಟ್ಟಿ ಹೋಯ್ಕೊಂಡಿತ್ತು, ಓಲ್ ಮೇಲೆ ಇದ್ದಿತ್ತಲ್ಲ ಇಲ್ಲಿ ಇದೀಗ ಇಲ್ಲಿ ಹಾಕುವ. ಅದೊಂದು ಹಾಕಿ ಜೈ ಮುಳ್ಕ ಮಾಡೋಕೆಲ್ಲ ರೆಡಿ ಆತಿತ್ತು. ಫಸ್ಟಿಗೆ ಹಲಸಿನ ಹಣ್ಣು ಕೊಯ್ಕಲ್ಲ, ಅಮ್ಮ ಇಲ್ಲಿ ಕೊಯ್ತಾ ಇದ್ರು, ಎಲ್ಲ ಕೊಯ್ದಿಟ್ಟಿರು. ಪರಿಮಳ ಘಮ ಘಮ ಅಂತಪ್ಪ. ಸಣ್ಣ ಹಲಸಿನಕಾಯಿ ಒಂದು kg ಇತ್ತೇನು, ಸಣ್ಣ ಕಾಯಿಗಳಿಲ್ಲ ನಮ್ದು ಎದುರು ಮರದಂಗೆ ಅತ್ತ. ಅದೇ ಲಾಯ್ಕಿತ್ತು, ಸೊಳೆ ಎಲ್ಲ ಲಾಯ್ಕಿದ್ದಂಗೆ ಇತ್ತು. ಅದೆಲ್ಲ ಜಕಣಿ ಅಂತೂ ಮುಗ್ದಾಯ್ತಮ್ಮಂಗಿತ್ತು. ಮುಳುಕೆಲ್ಲ ಮಾಡಿ ತಿಂದಿರಿ? ತಿಂದಾರೆಲ್ಲ ಒಂದು ಕಮೆಂಟ್ ಹಾಕಿ ತಿನ್ನಿದ್ದೆ ಅಂತ. ನಾನು ಉಡುಪಿಯಂಗೆ ಒಂದು ತಿನ್ನಿದ್ದಿ, ಸುಮಾರು ಲಾಯ್ಕಿದ್ದಿತ್ತು, ಅಡ್ಡಿಲ್ಲ. ಇಲ್ಲಿ ಮನೆಗೆ ಮೊನ್ನೆ ಮಾಡಿರಂಬ್ರೆ, ನಾನು ನಿನ್ನೆ ಬಂದು ಶನಿವಾರ. ಇವತ್ತು ಅದಕ್ಕೆ ಮಾಡ್ತಿತ್ತು. ನಿನ್ನೆ ಕಡುಬು ಮಾಡಿರಿ, ಕೋಳಿ ಸುಕ್ಕ ಕಡುಬು ಒಳ್ಳೆ. ಇವತ್ತು ಮುಳ್ಕ ಸಿರಿಪಿರಿ. ಮಳೆಗೆ ಮುಳ್ಕ ತಿಮ್ಗಳು ಆಯ್ಕದು ಬಿಸಿ ಬಿಸಿ. ಮಳೆ ಇಲ್ಲ ಇವತ್ತು. ಎಲ್ಲ ಫಸ್ಟಿಗೆಲ್ಲ ಲಾಯ್ಕ್ ಮಾಡಿ ತೆಗ್ದು ಅದ್ರದ್ದು ಮಧ್ಯೆ ದಂಟೆಲ್ಲ ತೆಗ್ದು ಇಟ್ಕೊಂಡೆ. ಕಡೆಗೆ ಸೊಳಿ ಹೊಚ್ಚು ಶುರು ಮಾಡ್ರೆ ಸೈ ಸೊಳಿ ಕಂಡು ಎಷ್ಟು ಅಕ್ಕಿ ಬೇಕಂತ ಹಾಕಿ ಒಟ್ಟಿಗೆ ಹಾಕಿ ಕಡುದು. ಕೊಯ್ದೆಲ್ಲ ಹಾಯ್ಕೊಂಡೈತಿ. ಈಗ ಸೊಳಿನ ಸಣ್ಣ ತುಂಡು ಮಾಡ್ಕೊಂತಿತ್ತು. ಅದ್ರದ್ದು ಇದು ದಾಣಿ ಎಲ್ಲ ತೆಗ್ದು ಮಿಕ್ಸಿಂಗ್ ಕಡುದಲ್ಲ, ಹಂಗಾಗಿ ಸಣ್ಣ ಮಾಡ್ಕೊಂಡು ಕತ್ತಿ ಇಲ್ಲಿರೋದು ಮಿಕ್ಸಿ ಜಾಮ. ಆಯ್ತು, ಇದೆಲ್ಲ ಶೇಡೆಲ್ಲ ಖಾಲಿ ಆಯ್ತು. ಇದನ್ನ ಸಿಕ್ತಿ ಮಾಡಿ ಹಾಕ್ತಾಳೆ ಏನೋ ದನಕ್ಕೆ ಹಾಕಬೇಕು. ಒಂದು ಬೋಗಣಿ ಆಯ್ತು, ಚಗಣ್ಣ ಬೋಗಣಿ. 1 kg ಸಾರಿ ಎಲ್ಲ ಲೆಸ್ ಆಯ್ತು. ಅದು 1 kg ಅಲ್ಲ, ಜಾಸ್ತಿ ಇತ್ತು ಮರೆ. ನಾವು ಇದು 1 kg ಇತ್ತು. ಈಗ ಸೊಳಿ ಮಾತ್ರ ಅದೊಂದು 2 kg ಇತ್ತೇನೋ. ಸಾರಿ ಗೀರಿ ಎಲ್ಲ ಇತ್ತಲ್ಲ, ಎಲ್ಲ ಆಯ್ತು. ಇದಕ್ಕೀಗ ಎಷ್ಟು ಅಕ್ಕಿ ಕಂಡು ಎಷ್ಟು ಹಾಕೋದು ಇದಕ್ಕೆ? ಅಕ್ಕಿ ಒಂದೂವರೆ ಸಿದ್ದಿ ಅಕ್ಕಿ ಅಂಬ್ರಿ. ಇದಕ್ಕೆ ಹಾಕಿ ಮಿಕ್ಸಿಂಗ್ ಕಡುದು. 1 ಸಿದ್ದಿ ಅಕ್ಕಿ ಹಾಕಿ ಮಿಕ್ಸಿಂಗ್ ಕಡ್ದು ಕಡಿ ಸ್ವಲ್ಪ ಹೊತ್ತು ಬಿಟ್ಟು ಬಣಾಲಿ ಇಡೋದು, ಗ್ಯಾಸ್ ಮೇಲೆ ಒಂದೊಂದೇ ಬಿಡೋದು. ಬಿಸಿ ಬಿಸಿ ಬಾಯಿಕಂ ಸೂಪರ್ ಮಾಡಿ ಎಲ್ಲ ತಿನ್ನಿಯಕ್ಕ. ಮುಳ್ಕ ಎಲ್ಲ ಮಿಸ್ ಮಾಡಬೇಡಿ. ಸೊಳಿ ರೆಡಿ ಇತ್ತು, ಅಕ್ಕಿ ರೆಡಿ ಇತ್ತು. 2 ಹಾಕಿ ಈಗ ಮಿಕ್ಸಿಂಗ್ ಕರ್ರ ಮಾಡ್ರು ಸೈ. ಮಿಕ್ಸಿ ಜಾರಿಗೆ ಫಸ್ಟಿಗೆ ಅಕ್ಕಿ ಒಂದು ಸಲದ ಕಡ್ದಾಯ್ತು. ಇಲ್ಲಿತ್ತು ಬಂದ. ಇದಕ್ಕೆ ಏಲಕ್ಕಿ ಹಾಕಿದ್ದಾಳೆ. ಎಷ್ಟು ಹಾಕದ್ದು ಏಲಕ್ಕಿ? 2 ಏಲಕ್ಕಿ ಅಂಬ್ರಿ. ಎರಡು ಏಲಕ್ಕಿ ಹಾಕೊಂಡಿದೆ. ಇದು ಅಕ್ಕಿ 2 ಸಲ ಕಡೋದು. ಜಾಸ್ತಿ ಇಲ್ಲ, ಸ್ವಲ್ಪ ಒಂದು 4 ತಿಂಬುದು ಅಷ್ಟೇ. ಜಾಸ್ತಿ ಮಾಡ್ರೆ ಉಳಿತಾ ತಿಂತಿಲ್ಲ ಅಕ್ಕಿ ಚೂರು ಫಸ್ಟ್ ಪುಡಿ ಮಾಡ್ಕೊಂಡ್ರೆ ಒಳ್ಳೆ ಅದು ಕಡುಗೆ. ಇಲ್ಲಿ ಒಟ್ಟಿಗೆ ಹಾಕಿದ್ರೆ ಜಾಮ. ಈಗ ಸೊಳಿ ಹೇಗೆ ಕಾಣಿಸಿ ಒಳ್ಳೆ ಸಣ್ಣಂಗಾಯ್ತು ಕಡದು. ಉಪ್ಪು ಹಾಕಲ್ಲ, ಉಪ್ಪು ಹಾಕೊಂಡ್ರೆ ಸ್ವಲ್ಪ. ಏಲಕ್ಕಿ ಹಾಕ್ರೆ ಒಂದು ಚೂರು ಒಳ್ಳೆ ಪರಿಮಳ ಆಯ್ತು ಲಾಯ್ಕ.
ಆಯ್ತು. ಕಾಯಿ ಹಾಕಕ್ಕ ಮಾರ ನಂಗೆ ನೆನಪಿಲ್ಲ. ಆಯ್ತು, ಇನ್ನು ಬಣಲಿ ಬಿಡೋದು ತಿಂಬುದಷ್ಟೇ. ಉಳ್ಕ ಮಾಡೋಕ್ಕೆಲ್ಲ ರೆಡಿ ಆಯಿತು. ಬಂದ ಇಟ್ಟಿದ್ದು ಎಣ್ಣೆ ಇಟ್ಟಿದ್ದು, ಎಣ್ಣೆ ಎಲ್ಲ ಬಿಸಿ ಕೊದೀತಿತ್ತು. ಈಗ ಒಂದೊಂದೇ ಬಿಟ್ರೆ ಸರಿ. ಪರಿಮಳ ಹೊಡಿತಪ್ಪ ಏಲಕ್ಕಿದು. ಏಲಕ್ಕಿ ಜಾಸ್ತಿ ಹಾಕಂಪಾಗ ಚೂರು ಹಾಕಣಿ, ಒಳ್ಳೆ ಪರಿಮಳ. ಜಾಸ್ತಿ ಹಾಕಿದ್ರೆ ಒಂಥರ ಇದು ಸಮ ಕಲರ್ ಬರ್ತದೆ, ಸ್ವಲ್ಪ ಕೆಂಪಾಗಿ. ಆಮೇಲೆ ತೆಗ್ದ್ರೆ ಸರಿ. ಪರಿಮಳ ಹೊಡಿತಪ್ಪ ಏನು. ಮುಳ್ಕ ಎಲ್ಲ ರೆಡಿ ಆಯಿತು, ಬಿಸಿ ಆಯಿತು, ಎಲ್ಲ ಆಯಿತು. ಲಾಯ್ಕೆ ಟೇಸ್ಟ್ ಮಾತ್ರ. ಯಾರಲ್ಲಿ ಮುಳ್ಕ ಕಂಡು ಬಾಯಂಗೆಲ್ಲ ನೀರು ಬತ್ತಿದ್ರೆ ರಪ್ಪ ಒರ್ಸ್ಕಣಿ ಅಕ್ಕ. ಹಂಗೆ ಹಲಸಿನ ಹಣ್ಣೆಲ್ಲ ಕೊಳತು ಹಾಕೋದ್ರೊಳಗೆ ಒಂದ್ಸಲ ಮುಳ್ಕ ಮಾಡಿದ್ದೀನಿ, ಒಳ್ಳೆ ಟೇಸ್ಟ್ ಮಾತ್ರ ಸೂಪರ್ ಇತ್ತು. ಹಂಗಾರೆ ಮತ್ತೊಂದು ಬಿಡಿ ಸಿಕ್ಕುವಲ್ಲ, ಬಾಯ್.